ಬಿಎಸ್ವೈ ಮತ್ತು ಕುಮಾರಸ್ವಾಮಿ ನಡುವಿನ ಪ್ರಮಾಣ ಪ್ರಹಸನ ಎಲ್ರಿಗೂ ಕೂಡ ನೆನಪಿದೆ. ಈಗ ರೇಣುಕಾಚಾರ್ಯ ಸರದಿ. ಹೌದು, ತನ್ನ ಮೇಲಿನ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅಬಕಾರಿ ಸಚಿವ ರೇಣುಕಾಚಾರ್ಯ, ನನ್ನದು ಶುದ್ಧ ಚಾರಿತ್ರ್ಯ, ಲಂಚ ತಗೊಂಡಿಲ್ಲ. ಈ ಬಗ್ಗೆ ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ಬೇಕಾದರೂ ಪ್ರಮಾಣ ಮಾಡೋದಕ್ಕೆ ಸಿದ್ಧ ಅಂತ ಸವಾಲು ಹಾಕಿದರು. ಲಂಚ ತಗೊಂಡಿದ್ದನ್ನು ಸಾಬೀತು ಮಾಡಿದರೆ ಸಚಿವ ಸ್ಥಾನ ತ್ಯಜಿಸಿ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ರೇಣುಕಾಚಾರ್ಯ ಹೇಳಿದರು. ಕಾನೂನು ವ್ಯಾಪ್ತಿ ಒಳಗಡೆ ಅವರಿಗೆ ಏನು ಅಧಿಕಾರ ಇದೆ, MRP ಲೂಸ್ ಇರ್ಬೋದು, ಮತ್ತೊಂದಿರ್ಬೋದು, ಸಮಯ ಇರ್ಬೋದು, ಅದನ್ನು ಆಗ್ತಕ್ಕಂಥ ಅವಕಾಶ ನಮ್ಮ ಅಧಿಕಾರಿಗಳಿದೆ. ಆ ಕೆಲಸವನ್ನು ಮಾಡಿದರೆ ಆ ಥರ ಮಾಡಿದ ತಕ್ಷಣ ಸಚಿವರು ಹಣ ಕೇಳಿದರೆ ಕೇಳಲಿ, ಸಾಬೀತುಪಡಿಸಲಿ, ಖಂಡಿತ ಹೇಳ್ತೀನಿ. ರಾಜಕೀಯದ ನಿವೃತ್ತಿ ಆಗ್ತೀನಿ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಯಾವುದಾದ್ರು ಪರಿಸ್ಥಿತಿ ಪವಿತ್ರ ಸ್ಥಳಕ್ಕೆ ಬಂದು ಹೇಳಿ ಎಷ್ಟು ಕೊಡಿವಿ ಅಂತ ಹೇಳಿ ನಾನು ಹೇಳಲ್ಲ. ಎಲ್ಲಾದರೂ ಬಂದೆ ಅವ್ರು ಹೇಳಿ, ಪುಣ್ಯಾತ್ಮರು ಎಷ್ಟು ಕೊಡಿದಾರೆ ರೇಣುಕಾಚಾರ್ಯ ಸಚಿವರಿಗೆ. ರೇಣುಕಾಚಾರ್ಯ ಆಣೆ ಪ್ರಮಾಣದ ಸವಾಲು ಹಾಕಿದ್ದೇ ತಡ ಆ ಸವಾಲನ್ನು ಸ್ವೀಕರಿಸಿದ ದೂರುದಾರ ಧನರಾಜ್, ತಾಕತ್ತಿದ್ರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ, ನಾನು ಕೂಡ ಆಣೆ ಪ್ರಮಾಣಕ್ಕೆ ಸಿದ್ಧ ಅಂತ ಹೇಳಿದರು. ಅಲ್ಲ, ಅವರು ಯಾವುದು ಪ್ರವೇಶ ಸ್ಥಳ ಕೇಳಿದರೆ ನಾನು ಯಾವಾಗೂ ತಯಾರಿದ್ದೀನಿ. ಬೇಕಾದರೆ ಅವ್ರು ಹೇಳಿದ್ದಕ್ಕಾಗಿ ನಾನು, ನೀವು ಕರೆದಿದ್ದೆ ಬಂದೀನಿ, ನಾಳೆ ಬೇಕಾದರೆ ಅವರು ಪವಿತ್ರ ಸ್ಥಳ ಎಲ್ಲಿ ಹೇಳ್ತಾರೆ ನಾನು ನಾಳೆನೇ ರೆಡಿ ಇದ್ದೀನಿ. ಅವ್ರು ಯಾವ ಟೈಮ್ ನಾನು ಕರಿತೀನಿ. ಯಾವುದು ಈಗ ನೋಡಿ, ಪವಿತ್ರ ಸ್ಥಳ ನಮ್ಮ ಇಲ್ಲಿರೋದು ಧರ್ಮಸ್ಥಳ, ಅಲ್ಲಿಗೆ ಬೇಕಾದರೆ ಬರಲಿ. ಅವರು ಸಚಿವರು ಬಂದು ನಾನು ಯಾವುದೇ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ನಮ್ಮ ಅಬಕಾರಿ ಇಲಾಖೆಯಿಂದ ಹೇಳಿ ವೈನ್ ಮರ್ಚೆಂಟ್ ಅವರಿಂದ ತಗೊಳ್ಳಿಲ್ಲ ಅಂತ ಹೇಳಿದರೆ ನಾನು ಅಲ್ಲಿಗೂ ತಯಾರಿದ್ದೀನಿ. ಓಕೆ, ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ನೀಡಿದಂತಹ ರೇಣುಕಾಚಾರ್ಯ, ಚಾರಿತ್ರ್ಯವಂತರು ಆರೋಪ ಮಾಡಲಿ, ನಿನ್ನಂಥವರ ಆರೋಪಕ್ಕೆ ಆಣೆ ಪ್ರಮಾಣ ಮಾಡಲ್ಲ ಅಂತ ಜಾರ್ಕೊಂಡ್ರು. ನಾವೀಗ ಕೇಳ್ತಾ ಇರೋದು ನೋಡ್ರಿ, ಚಾರಿತ್ರ್ಯಹೀನ ವ್ಯಕ್ತಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡ್ರಿ, ನಾನು ಹೇಳ್ರಿ, ಇಲ್ಲೇ ಒಳಗಡೆ ಇದ್ದೀವ್ರಲ್ಲ ತಾನೆ. ಅರೆ ನಾನು ಹೇಳ್ತಿಲ್ಲ, ನಾನು ಯಾರಾದ್ರೂ ಒಂದ್ ನಿಮಿಷ ತಡೀರಿ, ಸುಮ್ಮನೆ ಇದನ್ನ ಮೀಡಿಯಾದ ಕಾಂಟ್ರವರ್ಸಿ ಮಾಡೋದು ಬೇಡ. ಇಲ್ಲೇ ಇದಾರೆ ಅಸೋಸಿಯೇಷನ್ ವಾಪಸ್ ಕೊಡಿ, ವಾಪಸ್ ನೋಡ್ರಿ. ನಾನು ಆ ವ್ಯಕ್ತಿ ತಡೀರಿ ಒಂದ್ ನಿಮಿಷ, ಇದನ್ನ ಹೇಳ್ತೀನಿ, ಆ ವ್ಯಕ್ತಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಚಾರಿತ್ರ್ಯ